ಅಯ್ಯೋ ಯಜಮಾನ್ರೇ, ನಿಮ್ ಕಣ್ಣು ಮುಂದೆ ಕೀರ್ತನೆ ಹಾಡ್ತಾ ಭಜನೆ ಮಾಡ್ತಿರೋದು ಯಾರು ಅಂತ ಅನ್ಕೊಂಡಿದ್ದೀರಾ? ಈ ಹುಡುಗಿ ಆ ಶಿವಪ್ಪನ ಮಗಳು ಯಜಮಾನ್ರೇ. ಗುಡಿನ ಅಪವಿತ್ರ ಮಾಡಿದ ಸಕ್ಕು ಇವಳೇ. ಇಷ್ಟ ದಿನ ನನ್ ಕಣ್ಣಿಗೆ ಪೊರೆ ಮುಚ್ಕೊಂಡಿತ್ತು, ಅದಕ್ಕೆ ಈ ಅಂದನ ನೋಡಕ್ಕಾಗ್ಲಿಲ್ಲ. विठ्ठल विठ्ठल जय हरि विठ्ठल 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 ಯಜಮಾನ್ರು ಏನ್ ಮಾಡ್ತಾ ಇದ್ದೀರ ನೀವು? ಏನಿದು? ಅವನು ನಮ್ಗೆ ಸಾಲ ಕೊಡ್ಬೇಕಾದವನು, ಅದನ್ನ ವಸೂಲಿ ಮಾಡ್ಬೇಕು ತಾನೆ. ಮಾವನವ್ರ ಹತ್ರ ಹೇಗ್ ವಸೂಲಿ ಮಾಡೋದು? ಮಾವನ ಶಿವಪ್ಪ. ಅಯ್ಯೋ, जय पांडुरंग महादेव श्री ज्ञानदेव पंडरीनाथ महादेवनिगे पांडुरंग विठ्ठल पंडरीनाथ विठ्ठल पांडुरंग विठ्ठल पंडरी ಅದು ನಮ್ ಸಕ್ಕು ನಿನ್ನೆ ದೊಡ್ಡೋರ್ ತರ ತುಂಬಾ ಚೆನ್ನಾಗಿ ಹಾಡ್ನ ಹಾಡಿದ್ಲು. ನನಗ್ ಪದೇ ಪದೇ ಅದೇ ನೆನ್ಪಾಗ್ತಾ ಇದೆ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ. ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ಲು. ಮೈ ಮರೆತು ಎಷ್ಟು ಚೆನ್ನಾಗಿ ಹಾಡ್ತಿದ್ಲು. ಭಲೆ 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 ಭಲೆ. ನಾನು ಅದೇ ಹೇಳ್ತಿದ್ದೀನಿ ಶಿವಪ್ಪ. ಇಷ್ಟ ದಿನ ಅವಳಿಗೆ ಹೇಳಿದ್ದಾಯ್ತು, ಈಗ ನಿನಗ್ ಹೇಳ್ತಿದ್ದೀನಿ ಕೇಳು. ನೀವಿಬ್ರು ಸ್ವಲ್ಪ ಆಲೋಚನೆ ಮಾಡಿ. ಸಕ್ಕು ಈಗ ಚಿಕ್ಕವಳಲ್ಲ, ದೊಡ್ಡ ಹುಡುಗಿ. ಏನ್ ಮಾತಾಡ್ತಿದ್ಯಮ್ಮ? ಇವತ್ ಸಕ್ಕು ದೊಡ್ಡವಳಾದ್ಲು ಅಂತ ಹೇಳ್ತಿದ್ಯಾ? ನೆನ್ನೆವರೆಗೂ ಚಿಕ್ಕ ಹುಡುಗಿ ಅಂತ ಹೇಳ್ತಿದ್ದೆ. ಹೀಗ್ ನೀನೇ ಎರಡ್ ರೀತಿಯಲ್ಲಿ ಮಾತಾಡಿದ್ರೆ ಹೇಗ್ ಹೇಳು? ನಿಮ್ಮಿಷ್ಟ. ನಾನ್ ಹೇಳಿದ್ದು ನಿಮ್ ತಲೆಗ್ ಹೋಗಿಲ್ಲ. ನಮ್ ಸಕ್ಕು ನಿನ್ನೆ ಸೀರೆ ಉಟ್ಕೊಂಡಿದ್ಲು, ಅದು ನೋಡಿನೂ ನಿನ್ಗೆ ಜ್ಞಾನೋದಯ ಆಗ್ಲಿಲ್ವಾ? ನೀವೇನ ಅಪ್ಪ ಅಮ್ಮನೋ, ಮಗಳು ದೊಡ್ಡವಳಾದ ತಕ್ಷಣ ಯಾವುದೇ ತಂದೆ ತಾಯಿಗಾದ್ರೂ ಅವಳಿಗೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಬರುತ್ತೆ. ಆದ್ರೆ ನೀವು ಅವಳು ಭಕ್ತಿ ಹಾಡುಗಳನ್ನ ಚೆನ್ನಾಗಿ ಹಾಡ್ತಾಳೆ ಅಂತ ಹೆಮ್ಮೆ ಪಡ್ತಾ ಅವಳ ಮದ್ವೆ ಬಗ್ಗೆ ಸ್ವಲ್ಪನೂ ಯೋಚಿಸ್ತಿಲ್ಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ.
ಸಕ್ಕುಗ್ ಮದ್ವೆ ವಯಸ್ಸಾಗಿದ್ಯಾ? ನಂಗ್ ನಂಬಕ್ಕೆ ಆಗ್ತಿಲ್ಲ. ನೀವಿಬ್ರು ಸ್ವಲ್ಪ ಆಲೋಚನೆ ಮಾಡಿ, ಸಕ್ಕು ಈಗ ಚಿಕ್ಕವಳಲ್ಲ ದೊಡ್ಡ ಹುಡುಗಿ. ನೀವಿಬ್ರು ಸ್ವಲ್ಪ ಆಲೋಚನೆ ಮಾಡಿ, ಸಕ್ಕು ಈಗ ಚಿಕ್ಕವಳಲ್ಲ ದೊಡ್ಡ ಹುಡುಗಿ. ನೀವಿಬ್ರು ಸ್ವಲ್ಪ ಆಲೋಚನೆ ಮಾಡಿ, ಸಕ್ಕು ಈಗ ಚಿಕ್ಕವಳಲ್ಲ ದೊಡ್ಡ ಹುಡುಗಿ. ಕ್ಷಮಿಸ್ಬಿಡಿ ಗೋಪು ಶಾಸ್ತ್ರಿಗಳೇ, ನಾನು ಗೊತ್ತಿಲ್ದೇನೆ ನಿಮ್ಮ ಮೇಲೆ ನೀರು ಹಾಕ್ದೆ, ತಪ್ಪು ತಿಳ್ಕೊಬೇಡಿ. ಅದು ನೀವು ಕಾಲ್ ಮುಂದಕ್ಕಿಟ್ರೆ ನಾನು ಕಾಲ್ ತೊಳಿಬೋದು ಅನ್ಕೋತೀನಿ. ನಿಮ್ ಕಾಲನ್ನ ತೊಳೆಯೋ ಜವಾಬ್ದಾರಿ ನಂದೇ ತಾನೇ. ನಾನು ನನ್ನ ಕಾಲನ್ ಮುಂದೆ ಇಟ್ಟಾಗ ತಕ್ಷಣ ನೀನು ಥಟ್ಟಂತ ಎಳೆದ್ಬಿಟ್ರೆ ಶನಿ ಹಾಗೆ ನನ್ನನ್ನ ಪೀಡಿಸ್ತಾ ಇದ್ಯಾ. ಈ ಹಿಂದೆ ನಾವು ಒಟ್ಟಿಗೆ ಪ್ರಯಾಣ ಮಾಡ್ದಾಗ್ಲೇ ಅದ್ ನನಗ್ ಗೊತ್ತಿತ್ತು. ನಾನು ಸುಳ್ಳು ಹೇಳಿದ್ರೆ ನಂಗೆ ಶಿಕ್ಷೆ ಕೊಟ್ಟು ಬಿಡಿ. ನಾನ್ ನಿಮ್ಗೆ ಹಾಗೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ಆತರ ಯೋಚನೆ ಇದ್ರೆ ತೆಗೆದು ಹಾಕ್ಬಿಡಿ. ನಾನ್ ತುಂಬಾ ಒಳ್ಳೆಯವನು. ಅದು ಹಾಗಿರ್ಲಿ ದಾಮು, ಈ ಊರ್ನಲ್ಲಿ ಪ್ರಹ್ಲಾದ ಶಾಸ್ತ್ರಿಗಳಿದ್ದಾರೆ ತಾನೇ? ಆದ್ರೂ ನಿಮ್ ಯಜಮಾನ್ರಿ ಯಾಕೆ ಮುಹೂರ್ತ ಇಡೋದಕ್ಕೆ ದಾರಿ ಖರ್ಚನ್ನ ಕೊಟ್ಟು ನನ್ನನ್ನ ಇಷ್ಟು ದೂರ ಕರೆಸ್ಕೊಂಡಿದ್ದಾರೆ? ನಾನು ಯಾವ ಜನ್ಮದಲ್ಲಾದ್ರೂ ನಿಮ್ಮ ಋಣ ಏನಾದ್ರೂ ಬಾಕಿ ಇಟ್ಕೊಂಡಿದ್ದೀನ? ಅಯ್ಯೋ ಇಲ್ಲ 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 ಇಲ್ಲ. ನೀವು ತುಂಬಾ ದೊಡ್ಡ ಮಹಾನ್ ಭಾವರು. ಅದಕ್ಕೆ ನಮ್ಮ ಯಜಮಾನ್ರು ಪ್ರತ್ಯೇಕವಾಗಿ ನಿಮ್ಮನ್ನ ಇವತ್ತಿಲ್ಲಿ ಕರ್ಸ್ಕೊಂಡಿರೋದು. ಈ ಊರಿನ ಪ್ರಹ್ಲಾದ ಶಾಸ್ತ್ರಿಗಳಾದ್ರೆ ಪಂಚಾಂಗನೂ ನೋಡ್ತಾರೆ, ಔಷಧಿನೂ ಕೊಡ್ತಾರೆ. ಯಾವ್ದು ಪೂರ್ತಿಯಾಗಿ ಗೊತ್ತಿಲ್ಲ, ಅರ್ಧಂಬರ್ಧ ಜ್ಞಾನ. ಆದ್ರೆ ನೀವು ಹಾಗಲ್ಲ, ತುಂಬಾ ದೊಡ್ಡ ಮೇಧಾವಿ. ನಮ್ಮ ಯಜಮಾನ್ರ ಹೆಂಡತಿ ಕೃಷ್ಣಾಬಾಯಿ ಅಮ್ಮನವ್ರ ಜೊತೆ ನಮ್ಮ ಯಜಮಾನ್ರಿಗೆ ಮದ್ವೆ ಮಾಡಿಸಿದ್ದು ನೀವೇ ಅಲ್ವಾ? ಈಗ್ಲೂ ಯಜಮಾನ್ರು ಅದನ್ನೇ ಹೇಳ್ತಾ ಇರೋದು, ಯಾವುದೇ ಮುಹೂರ್ತ ಇಡಬೇಕು ಅಂದ್ರೂ ಗೋಪು ಶಾಸ್ತ್ರಿಗಳೇ ಬೇಕು ಅಂತ.